ಹಲೋ ಹಾಯ್ ಫ್ರೆಂಡ್ಸ್, ಆರೋ ರುಚಿಗಳು ಬೈ ಮಾನಸ ಚಾನಲ್ಗೆ ಸ್ವಾಗತ. ಮಾವಿನಕಾಯಿ ಗೊಜ್ಜು. ಇದರಲ್ಲಿ ಹುಳಿ, ಖಾರ, ಉಪ್ಪು, ಸಿಹಿ ಎಲ್ಲ 4 ಐಟಮ್ ಒಂದೇ ಗೊಜ್ಜಿನಲ್ಲಿ ಇರುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ನ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾನು ಇದಕ್ಕೆ ಕಾಯಾಗಿರೋ ಮ್ಯಾಂಗೋನ ತಗೊಂಡಿದ್ದೀನಿ. 3 ಮ್ಯಾಂಗೋನ ತಗೊಂಡಿದ್ದೀನಿ. ಅದಕ್ಕೆ ತುಂಬಾ ಹುಳಿಯಾಗಿ ಅಥವಾ ಕಾಯಾಗಿರೋ ಮ್ಯಾಂಗೋನ ತಗೊಳ್ಳಿ. ಹಣ್ಣಾಗಿದ್ರೂ ಪರವಾಗಿಲ್ಲ, ಆದ್ರೆ ಸ್ವಲ್ಪ ಹುಳಿ ಇದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗೊಜ್ಜುದು. ಇದನ್ನ ಈ ತರ ಮಧ್ಯಕ್ಕೆ ಕಟ್ ಮಾಡ್ಕೊಂಡು ಚಿಕ್ಕ ಚಿಕ್ಕ ಪೀಸ್ಗಳನ್ನ, ಚಿಕ್ಕದು ಅಂದ್ರೆ ಮೀಡಿಯಂ ಸೈಜ್ ನ ಪೀಸ್ಗಳನ್ನ ಮಾಡ್ಕೊಳ್ಳಿ. ಈ ತರ ಈ ಸೈಜ್ ಅಲ್ಲಿ ಎಲ್ಲಾನು ಮ್ಯಾಂಗೋನ ಈ ತರ ಕಟ್ ಮಾಡಿ ಇಟ್ಕೊಳ್ಳಿ. ಹಾಗೆ ವಾಟೆನಲ್ಲಿ ಇರುತ್ತಲ್ಲ, ಮ್ಯಾಂಗೋ ಅಂಟ್ಕೊಂಡಿರುತ್ತಲ್ಲ, ಅದನ್ನು ಕೂಡ ನೀವು ಕ್ಲೀನ್ ಆಗಿ ಎಲ್ಲ ಈ ತರ ಬಿಡಿಸ್ಕೊಂಡ್ಬಿಡಿ. ಎಲ್ಲಾನು ವಾಟೆ ಬೇಕು ಅಂದ್ರೆ ನೀವು ಹಾಗೇನು ಹಾಕೋಬಹುದು. ಗೊಜ್ಜಿಗೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಆ ವಾಟೆ ಎತ್ಕೊಂಡು ಅದಕ್ಕೆ ಹುಳಿ, ಉಪ್ಪು, ಖಾರ, ಸ್ವೀಟ್ ಎಲ್ಲ ಇರುತ್ತಲ್ಲ, ಅದಕ್ಕೆ ತುಂಬಾ ಟೇಸ್ಟಿ ಆಗಿರುತ್ತೆ. ಇಲ್ಲಾಂದ್ರೆ ಈ ತರ ಬೇಡ ಅಂತಂದ್ರೆ ಈ ತರ ಎಲ್ಲ ಬಿಡಿಸ್ಕೊಂಡು ಇದನ್ನ ಹಾಕೊಳ್ಳಿ. ಹಾಗೆಲ್ಲ ಚೆನ್ನಾಗೆಲ್ಲ ಕಟ್ ಮಾಡಿ ಪೀಸ್ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು ಕಡಾಯಿ ಇಟ್ಕೊಳ್ಳಿ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ 4 ರಿಂದ 5 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ. ಇದಕ್ಕೆ ಎಣ್ಣೆ ಏನ್ ಜಾಸ್ತಿ ಏನ್ ಬೇಕಾಗಿಲ್ಲ. ಹಾಕೊಂಡು ಅದಕ್ಕೆ 1 ಸ್ಪೂನ್ ಅಷ್ಟು ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಇಂಗು 1 ಸ್ಪೂನ್ ಫುಲ್ ಹಾಕೊಳ್ಳಿ. ಇಂಗು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮೇನ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ 1 ಸ್ಪೂನ್ ನೀವು ಇಂಗು ಹಾಕೊಳ್ಳಿ. ಇಂಗು ಹಾಕಾದ್ಮೇಲೆ ಒಣಮೆಣಸಿನ್ಕಾಯಿ 6 ರಿಂದ 7 ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ 1 ಹಿಡಿಯಷ್ಟು ಹಾಕೊಂಡು, ಮ್ಯಾಂಗೋನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರಲ್ಲ ಮಾವಿನಕಾಯಿನ, ಅದನ್ನೆಲ್ಲ ಹಾಕೊಳ್ಳಿ. ಇದರಲ್ಲಿ ಸ್ವಲ್ಪ ಹಣ್ಣಾಗಿರೋದು ಮತ್ತೆ ಕಾಯಾಗಿರೋದು ಎಲ್ಲಾನು ಮಿಕ್ಸ್ ಆಗಿದೆ. ಯಾಕೆಂದ್ರೆ ಈ ತರ ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಿಮ್ಗೆ. ಇದನ್ನ ಮಿಕ್ಸ್ ಮಾಡ್ಕೊಂಡು ಅದ್ರ ಜೊತೆಗೇನೆ ಅರಿಶಿನ 2 ಸ್ಪೂನ್ ಹಾಕೋತಾ ಇದ್ದೀನಿ. ನಾನು ಚಿಕ್ಕ ಸ್ಪೂನ್ ಅಲ್ಲಿ 2 ಸ್ಪೂನ್ ಹಾಕೋತಾ ಇದ್ದೀನಿ. ನೀವು ಬೇಕಂದ್ರೆ ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ಬೇಕಾದ್ರೂ ಹಾಕಬಹುದು. ಹಾಗೇನೆ ಅದ್ರ ಜೊತೆಗೇನೆ ಅಚ್ಕಾರದ ಪುಡಿ ಕೂಡ 2 ಸ್ಪೂನ್ ಹಾಕೋತಾ ಇದೀನಿ. ಆಮೇಲೆ ಮತ್ತೆ ಟೇಸ್ಟ್ ನೋಡಿ, ನಾವು ಇದೊಂದ್ ಸ್ವಲ್ಪ ಬೆಂದ ಮೇಲೆ ಟೇಸ್ಟ್ ನೋಡಿ ಹಾಕೋಬಹುದು. ಇವಾಗ ಫುಲ್ ಆಗಿ 2 ಸ್ಪೂನ್ ಅಚ್ಕಾರದ ಪುಡಿ ಮತ್ತೆ 2 ಸ್ಪೂನು ಉಪ್ಪು, ಕಲ್ಲುಪ್ಪನ ಹಾಕೊಂಡು ಮೇಲ್ಗಡೆ ಒಂದು ಬೌಲ್ ನಲ್ಲಿ ನೀರ್ ಹಾಕೊಳ್ಳಿ. ಅದು ಮುಳುಗುವಷ್ಟು, ಕಾಯಿಗಳೆಲ್ಲ ಮುಳುಗ್ಬೇಕು ಅಷ್ಟು ನೀರ್ ಹಾಕೊಳ್ಳಿ. ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ನೀರ್ ಹಾಕೊಂಡು ಅದು ಮುಳುಗುವಷ್ಟು ಚೆನ್ನಾಗಿ ಅದು ಬೇಯ್ಬೇಕು. ಇಲ್ಲಾಂದ್ರೆ ನೀರ್ ಕಡಿಮೆ ಆಗ್ತಿದ್ದಂಗೆ ನೀವು ಮಿಕ್ಸ್ ಮಾಡ್ತಾ ಇರ್ಬೇಕು, ಇಲ್ಲಾಂದ್ರೆ ತಳ ಅಂಟ್ಕೊಂಡ್ಬಿಡುತ್ತೆ. ಇವಾಗ ಚೆನ್ನಾಗಿ ಅದು ಬೇಯ್ಲಿ. ಇವಾಗ ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಮುಚ್ಚಿಡಿ. ನೀರ್ ಕಡಿಮೆ ಆಗ್ತಿದ್ದಂಗೆ ಓಪನ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಚೆನ್ನಾಗಿದು ಸ್ವಲ್ಪ ಒಂದ್ ಅರ್ಧ ಭಾಗ ಅಷ್ಟು ಚೆನ್ನಾಗಿ ಬೆಂದೋಗಿರುತ್ತೆ. ನೋಡಿ, ಸ್ವಲ್ಪ ಥಿಕ್ನೆಸ್ ಕೂಡ ಜಾಸ್ತಿ ಆಗಿದೆ. ಯಾಕೆಂದ್ರೆ ಈ ಥಿಕ್ನೆಸ್ ಬರ್ತಿದ್ದಂಗೆ ನಿಮ್ಗೆ ಟೇಸ್ಟ್ ನೋಡಿ ಇನ್ನೊಂದ್ ಸ್ವಲ್ಪ ಮೇಲ್ಗಡೆ ಉಪ್ಪು, ಖಾರ ಬೇಕು ಅಂತಂದ್ರೆ ಮತ್ತೆ ಬೆಲ್ಲ ಕೂಡ ಇದಕ್ಕೆ ಹಾಕೋಬೇಕು. ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಂಬಾ. ಇವಾಗ ತುಂಬಾ ಹುಳಿ ಆಗಿದೆ ಇದು. ಅದಕ್ಕೋಸ್ಕರ ಇನ್ನ ನಾನು 2 ಸ್ಪೂನ್ ಅಷ್ಟು ಉಪ್ಪು ಮತ್ತೆ 1 ಸ್ಪೂನ್ ಖಾರದ ಪುಡಿನ ಹಾಕೊಂಡು ಮೇಲ್ಗಡೆ 2 ಸ್ಪೂನ್ಸ್ ಬೆಲ್ಲನ ಹಾಕೋತಾ ಇದೀನಿ. ಇನ್ನೊಂದ್ ಸ್ವಲ್ಪ ನಿಮ್ಗೆ ಸ್ವೀಟ್ ಇಷ್ಟ ಇರೋರಿಗೆ ಸ್ವೀಟ್ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು. ನಾನು 2 ಸ್ಪೂನ್ ಅಷ್ಟು ಬೆಲ್ಲ ಹಾಕ್ತಾ ಇದೀನಿ, ಪುಡಿ ಬೆಲ್ಲನ ಹಾಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಂಗೆನೆ ನೋಡಿ ಅದರ ಥಿಕ್ನೆಸ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ. ನೋಡಿ, ಈ ತರ ಜಾಸ್ತಿ ಆಗ್ತಾ ಬರುತ್ತೆ. ಇನ್ನೊಂದ್ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗ್ತಿದ್ದಂಗೆನೆ ಇದು ಕುಕ್ ಆಗಿದೆ ಅಂತ. ಇದನ್ನ ನೀವು ಕರ್ಡ್ ರೈಸ್ ಜೊತೆನೆ ಕೂಡ ತಿನ್ಬೋದು. ಹಾಗೆ ಅನ್ನಕ್ಕೆ ತುಪ್ಪ ಹಾಕೊಂಡ್ ಕೂಡ ತಿನ್ಬೋದು. ಇಲ್ಲ ರೊಟ್ಟಿಗಳು, ಚಪಾತಿ ಜೊತೆನೂ ಇದನ್ನ ತಿನ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ಯಾವ್ದಕ್ ಬೇಕಾದ್ರೂ ಇದನ್ನ ಹಾಕೊಂಡ್ ತಿನ್ಬೋದು. ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ಇರೋದ್ರಿಂದ ನಿಮ್ಗೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಮನೆಯಲ್ಲೆಲ್ಲರೂ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ಹಾಗೆ ನಿಮ್ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಇದನ್ನ. ಹಾಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ದಿರೋರು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ನನ್ನ ಹೊಸ ರೆಸಿಪಿಗಳ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್.